ಆ, ಎಲ್ಲರಿಗೂ ವಂದನೆ. ನನಗೆ ನಾನು ಬೆಂಗಳೂರಿಂದ ಬಂದಿದ್ದು, ಇವರು ಹೇಳ್ತಾ ಇದ್ರು ಇದನ್ನ ಇವತ್ತು ಇದು ಒಂದು ಕಾರ್ಯಕ್ರಮ ನೋಡ್ಬೇಕು ಅನ್ನಿಸ್ತು. ನನಗನ್ಸಿದ್ದು ಆ, ಬೇರೆ ಒಂದು ವಿಷಯ ಇಲ್ಲಿ ಗೊತ್ತಿಲ್ಲ ಎಷ್ಟು ಸಮಂಜಸ ಅಂತ. ನಮ್ಮ ಟಿ ವಿನಲ್ಲಿರ್ಬೋದು, ನ್ಯೂಸ್ ಪೇಪರ್ಲಿರ್ಬೋದು, ನಾವು ನೋಡಿದಾಗ ಒಂದು ರಾಜಕೀಯದ ಪ್ರಸ್ತುತಿಯಲ್ಲಿ ನೀವು ನೋಡಿದ್ರೆ ಜಾತಿ, ಧರ್ಮ, ಏನೇನೋ ವಿಷಯಗಳ ಬಗ್ಗೆ ಸುಮ್ಮನೆ ಕಿತ್ತಾಡ್ತಾರೆ, ತೋರಿಸ್ತಾರೆ. ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಯಾವ ಜಾತಿ, ಯಾವ ಧರ್ಮ, ಯಾರು ಏನು ಅಂತ ಏನೂ ನೋಡಿದೆ ಮಾನವೀಯತೆ ಒಂದು ಮೆರಿತಾ ಇದೆ ಇಲ್ಲಿ. ತುಂಬ ಖುಷಿ ಆಯ್ತು ನನಗೆ. ಇದು ಇವಳೊಬ್ಳು ಹೆಣ್ಣು, ಅವಳಿಗೊಂದು ಅವಶ್ಯಕತೆ ಇದೆ. ಒಂದು ನೋಡಿದ್ರು ವಿದ್ಯಾಪೋಷಕದವರು ಅವಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅವಳ ಮನೆ ಚೆನ್ನಾಗಿಲ್ಲ ಪರಿಸ್ಥಿತಿ, ಇದೊಂದು ಮನೆ ಕಟ್ಟಬೇಕು ಅಂತ ಕಟ್ಟಿದ್ರು. ಕಟ್ಟಲಿಕ್ಕೆ ಯಾರೋ ದಾನಿಗಳು ಬಂದರು, ಕಟ್ಟಕ್ಕೆ ಇವರೆಲ್ಲ ಸೇರಿದ್ರು. ಆಶೀರ್ವಚನ ಮಾಡ್ಲಿಕ್ಕೆ ಸ್ವಾಮಿಗಳು ಬಂದರು. ಇದಕ್ಕಿಂತ ಇನ್ನೇನು ತೋರಿಸ್ಬೇಕು ನೀವು ಮಾನವೀಯತೆ ಅಂತ ನನಗೆ ಆ್ಯಕ್ಚುಲಿ ಅನ್ನಿಸ್ತು. ಒಂಥರ ಭಾರಿ ಭಾವೋದ್ವೇಗ ಆಯ್ತು ನನಗೆ. ಹಾಗಾದ್ರೆ ಪ್ರಪಂಚದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದೆಲ್ಲ ಸುಳ್ಳಲ್ವಾ? ಇಲ್ಲಿ ಈಗ ಇಷ್ಟು ಜನ ಇಲ್ಲಿ ಎಲ್ಲ ಕೂತಿದ್ದೀರಿ ನೀವು. ಇಲ್ಲಿ ಎಂಥ ಜಾತಿ ಏನು, ಧರ್ಮ ಏನು, ಕುಲ ಏನು, ಎಂಥದ್ದು ಇಲ್ಲ ಇಲ್ಲಿ. ಮಾನವೀಯತೆ ಒಂದೇ ಮರಿತಾ ಇರೋದು ಇಲ್ಲಿ, ಹೌದಾ ಅಲ್ಲ? ಹಾಗೆ ಆಮೇಲೆ ಈ ಹೆಸರು ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವಳು ಇಂಜಿನಿಯರ್ ಆಗ್ಬೇಕಂತಿದ್ದಾಳೆ. ಇನ್ನೆಂಥ ಇದಕ್ಕಿಂತ ಅಪ್ರಾಪ್ರಿಯೇಟ್ ನೇಮ್ ಏನಿದೆ ಇದರಲ್ಲಿ? ಸರಸ್ವತಿ ಸದನ. ಅವ್ರು ಹೇಳಿದಾಗೆ ತುಂಬ ಖುಷಿ ಆಯ್ತು ನಿನ್ನ ಮಾತು ಕೇಳಿ. ನೀನು ಇಂಜಿನಿಯರ್ ಆಗ್ತೀಯಾ, ನಿನಗೊಂದು ಶಕ್ತಿ ಬರ್ತದೆ, ನೀನೇ ಈ ಥರದ್ದೊಂದು ಮನೆ ಸಾಕಷ್ಟು ಮನೆಗಳ ಕಟ್ಟಿ ಕೊಡ್ತೀಯ ಅಂತ. ಅದು ಎಂಥ ನಂಬಿಕೆ ಅದು ಅಥವಾ ವಿಶ್ವಾಸ ಅಂತ. ಒಂದು ಚಿಕ್ಕದು ಎಲ್ಲೋ ಒಂದು ಕೇಳಿದ್ದು ನಾನು. ಊರಲ್ಲಿ ಮಳೆ ಬರಲಿಲ್ಲ ಅಂತೆ, ಎಲ್ಲ ಸೇರಿ ನಾಳೆ ಜಪ ಮಾಡುವ, ದೂರಿನವರೆಲ್ಲ ಬನ್ನಿ ಅಂತ ಕರೆದ್ರಂತೆ. ಎಲ್ಲೋ ಒಂದು ಕಡೆ ಸಾವಿರಾರು ಜನ ಬಂದು ಸೇರಿದ್ರು ಬೆಳಿಗ್ಗೆ ಜಪ ಮಾಡಲಿಕ್ಕೆ. ಆದ್ರೂ ಒಂದು ಚಿಕ್ಕ ಮಗು, ಒಂದಿಷ್ಟು ಚಿಕ್ಕದ ಹುಡುಗ, ಅವನೊಬ್ಬ ಮಾತ್ರ ಒಂದು ಕೊಡೆ ತಂದ ಅಂತೆ. ನಾನು ಕೇಳಿದ್ದಿದೆಯಲ್ಲೋ ಅಂದ್ರೆ ಅಷ್ಟೂ ಜನಗಳಲ್ಲಿ ಆ ಹುಡುಗನಿಗೆ ಒಬ್ಬನಿಗೆ ನಂಬಿಕೆ ಇದ್ದಿದ್ದು, ನಾನು ಜಪ ಮಾಡಿದ್ರೆ, ನಾವೆಲ್ಲ ಜಪ ಮಾಡಿದ್ರೆ ಮಳೆ ಬರ್ತದೆ ಅಂತ. ಇವತ್ತು ಇವ್ರು ಏನು ಯೋಚನೆ ಮಾಡಲ್ಲ, ಇವ್ರು ಇಷ್ಟ ಹೇಳಿದ್ದು, ನೀನು ಇಂಜಿನಿಯರ್ ಆಗ್ತಿ, ಅದರಲ್ಲಿ ಇನ್ನು ಮತ್ತೆ ಡೌಟ್ ಇಲ್ಲ ಅದರಲ್ಲಿ, ಆಯ್ತಾ? ಮತ್ತೆ ಇನ್ನೊಂದು ವಿಷಯ ಕೇಳಿದ್ದು ನಾನು, ನಮ್ಮಲ್ಲಿ ಯಾರೋ ಹೇಳಿದ್ದು ಪಾವರ್ಟಿ ಸೈಕಲ್ ಅಂತ ಇರುತ್ತೆ. ಕನ್ನಡದಲ್ಲಿ ಏನು ಹೇಳ್ತೀರಿ ನನಗೆ ಗೊತ್ತಿಲ್ಲ, ಯಾರೋ ಸ್ವಲ್ಪ ಚಕ್ರ, ಬಡತನದ ಚಕ್ರ ಏನಂದ್ರೆ, ಒಬ್ರು ಬಡತನದಲ್ಲಿದ್ರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಬಡತನ. ಆದ್ರೆ ಈ ವಿದ್ಯಾಭ್ಯಾಸ ಅನ್ನೋದು ಅದು ಆ ಬಡತನ ಚಕ್ರನ್ನ ಕಟ್ ಮಾಡ್ತದೆ. ಅದು ಇವಳು ಇವತ್ತು ಇಂಜಿನಿಯರ್ ಆಗಿ ಇನ್ನು ಮುಂದೆ ಏನಾಗ್ಬೋದು, ಇವಳು ಅಮೆರಿಕಕ್ಕೆ ಹೋಗ್ಬೋದು, ಇನ್ನೆಲ್ಲೋ ಮಾಡ್ಬೋದು. ಅವಳು ನೆಕ್ಸ್ಟ್ ಜನರೇಷನ್ ಏನಿರ್ಬೋದು. ಇದು ವಿದ್ಯಾಭ್ಯಾಸದ ಶಕ್ತಿ. ವಿದ್ಯಾಭ್ಯಾಸ ಯಾರಿಗೆ ಹೋಗ್ಬೇಕಂತ ಮುಂಚೆಲೋ ಏನೋ ಹೇಳಿದ್ರೇನೋ, ಆದರೆ ವಿದ್ಯಾಭ್ಯಾಸ ಪ್ರತಿಭಾವಂತರಿಗೆ ಹೋಗ್ಬೇಕು. ಅದನ್ನ ಈ ಸಂಸ್ಥೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ. ಅದರಲ್ಲಿ ನಾನು ಇವತ್ತು ಭಾಗಿಯಾಗಿರೋದು ನನಗೆ ನಮ್ಮ ಪುಣ್ಯ ಅನಿಸ್ತದೆ. ನಾನು ಮತ್ತೆ ನಮ್ಮ ಪುಣ್ಯ ಇದರಲ್ಲಿ ಸೇರ್ಕೊಂಡಿರೋದು ತುಂಬ ಖುಷಿಯಾಗಿದೆ. ತುಳಸಿ, ದೇವರು ಒಳ್ಳೇದು ಮಾಡಲಿ. ನೀನು ಇಂಜಿನಿಯರ್ ಆಗು, ಮಾಸ್ಟರ್ಸ್ ಮಾಡು, PhD ಮಾಡು, ದೇಶಕ್ಕೆ ಏನೇ ಆದರೂ ಕೊನೆಗೆ ದೇಶದ ಒಂದು ಉತ್ತಮ ಪ್ರಜೆ ಆಗು, ಆಯಿತಾ? ಆಮೇಲೆ ವ್ಯಾಲ್ಯೂಸ್ ಇರಲಿ, ಅಜ್ಜಿನ ಚೆನ್ನಾಗಿ ನೋಡ್ಕೊ, ದೇಶದ ಪ್ರಪಂಚದ ಒಳ್ಳೆಯ ಪ್ರಜೆ ಆಗಿ ನೀನು ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ.